ಕೆಲವೇ ಕ್ಷಣಗಳಲ್ಲಿ ರಾಜನಾಥ್ ಸಿಂಗ್ ಜೊತೆಗೆ ಚರ್ಚೆ ಮಾಡ್ತಾರೆ. ಭೂಸೇನೆ, ನೌಕಾಸೇನೆ, ವಾಯುಸೇನೆ ಮುಖ್ಯಸ್ಥರು ಇವರೆಲ್ಲರೂ ಕೂಡ ಒಂದು ಸಭೆ ಇದೆ ಇವತ್ತು, ಪ್ರಮುಖವಾದಂಥ ಸಭೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಜೊತೆಗೆ ಚರ್ಚೆ ಮಾಡ್ತಾರೆ. ಮೂರೂ ಸೇನೆಗಳ ಮುಖ್ಯಸ್ಥರು ಇರ್ತಾರೆ, ಜೊತೆಗೆ CDS ಅನಿಲ್ ಚೌಹಾಣ್ ಕೂಡ ಭಾಗಿಯಾಗ್ತಾರೆ. ಮೂರೂ ಸೇನೆಗಳ ಜೊತೆಗೆ ಹೇಗೆ ಕೋರ್ಡಿನೇಷನ್ಸ್ ಮಾಡಬೇಕಾಗತ್ತೆ, ರಿಯಲ್ ಟೈಮ್ ಡಾಟಾ ಜೊತೆಗೆ ಇವತ್ತಿನ ತಂತ್ರಗಾರಿಕೆ ಏನಿರುತ್ತೆ ಇದೆಲ್ಲವೂ ಕೂಡ ಚರ್ಚೆ ಆಗುತ್ತೆ. ಒಂದು ಪಾಕಿಸ್ತಾನದ ಮೇಲೆ ದಾಳಿ, ಅಟ್ ದ ಸೇಮ್ ಟೈಮ್ ಭಾರತದಲ್ಲಿ ರಕ್ಷಣಾ ತಂತ್ರಗಾರಿಕೆ ಬಗ್ಗೆ ಕೂಡ ಚರ್ಚೆ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗೇನೆ ರಾಜನಾಥ್ ಸಿಂಗ್ ಅವರನ್ನ ಭೇಟಿಯಾಗಿರುವಂಥ ಸಂದರ್ಭದಲ್ಲಿ ಸೇನೆಗೆ ಬೇಕಾದಂಥ ಅಗತ್ಯ ನೆರವುಗಳಿರುತ್ತೆ. ಅದು ಆರ್ಥಿಕ ನೆರವು ಇರ್ಬೋದು, ಲಾಜಿಸ್ಟಿಕ್ಸ್ ಇರ್ಬೋದು, ಅಥವಾ ಇನ್ನಿತರ ಪ್ರಮುಖ ನಿರ್ಧಾರಗಳು, ಪರ್ಚೇಸ್ಗಳು, ಇದೆಲ್ಲವೂ ಕೂಡ ಚರ್ಚೆ ಆಗುತ್ತೆ. ಹಾಗಾಗಿ ಇವತ್ತಿನ ಸಭೆ ಅತ್ಯಂತ ಮಹತ್ವದ್ದಾಗಿದೆ. ಈ ಒಂದು ಸಭೆಯಲ್ಲಿ ಮೂರೂ ಸೇನೆಯ ಮುಖ್ಯಸ್ಥರು ಇರ್ತಾರೆ. ಇವತ್ತು ನಾವು ಹೆಚ್ಚಾಗಿ ವಾಯುಸೇನೆಯನ್ನು ಬಳಸ್ತಾ ಇದ್ದೀವಿ. ಇದರ ಜೊತೆಗೆ ನೇವಿ ಸಂಪೂರ್ಣವಾಗಿ ಆಕ್ಟಿವ್ ಆಗಿಲ್ಲ. ಕರಾಚಿ ಬಂದರನ್ನ ಗುರಿಯಾಗಿಸಿ ಅಟ್ಯಾಕ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆದರೆ ಪೂರ್ಣ ಪ್ರಮಾಣದಲ್ಲಿ ಭಾರತ ಇನ್ನೂ ಕೂಡ ನೇವಿಯನ್ನು ಆಪರೇಟ್ ಮಾಡಿಲ್ಲ. ಇವತ್ತಿನ ಸಂದರ್ಭದಲ್ಲಿ ಅಥವಾ ಇನ್ನಷ್ಟು ಎಸ್ಕಲೇಷನ್ ಆದರೆ ಯಾವ ರೀತಿ ಕೋರ್ಡಿನೇಷನ್ಸ್ ಮಾಡಬೇಕಾಗತ್ತೆ, ನೇವಿ ಆಪರೇಷನ್ಸ್ ಹೇಗಿರುತ್ತೆ, ಜೊತೆಗೆ ಆರ್ಮಿ ಇದುವರೆಗೂ ಕೂಡ LOC ದಾಟಿ ಎಲ್ಲೂ ಕೂಡ ಮುಂದೆ ಹೋಗಿಲ್ಲ. ಹೀಗಾಗಿ ಎಸ್ಕಲೇಷನ್ ಆದರೆ ಏನಾಗುತ್ತೆ, LOC ದಾಟಿ ಹೋಗುತ್ತಾ, ಅದಕ್ಕೆ ಸೂಚನೆಗಳೇನಿದೆ. ಅಫ್ಕೋರ್ಸ್ ಸೇನೆಗಳಿಗೆ ಫ್ರೀ ಹ್ಯಾಂಡ್ ಕೊಡಲಾಗಿದೆ. ಆದರೆ ಗಡಿ ದಾಟಿ ಮುನ್ನುಗ್ಗುವಂಥ ಪ್ರಯತ್ನವನ್ನು ಮಾಡಬೇಕಾದ್ರೆ ಅದಕ್ಕೆ ರಾಜಕೀಯವಾದಂಥ ನಿರ್ಧಾರಗಳು, ಸಪೋರ್ಟ್ಗಳು ಕೂಡ ಬೇಕಾಗುತ್ತೆ. ಹೀಗಾಗಿ ಅಂತಾರಾಷ್ಟ್ರೀಯ ಮಟ್ಟದ ಒತ್ತಡಗಳು ಕೂಡ ಇರ್ತವೆ. ಇದರ ಜೊತೆಗೆ ಸೇನೆಗಳಿಗೆ ಸಾಕಷ್ಟು ಸೂಚನೆ ಕೂಡ ಇದೆ. ಇನ್ನು ಅಧಿಕಾರಿಗಳಿಗೆ ಹೈ ಅಲರ್ಟ್ನಲ್ಲಿರುವಂತೆ ಈಗಾಗಲೇ ಪ್ರಧಾನಿ ಸೂಚನೆ ಕೊಟ್ಟಿದ್ದಾರೆ. ಅಗತ್ಯ ವಸ್ತುಗಳು, ತುರ್ತು ಪರಿಸ್ಥಿತಿಗಳಿಗೆ ಪ್ರತಿಕ್ರಿಯಿಸಿ ಆದೇಶಗಳಿಗೆ ಕಾಯ್ದೆ ನೀವೇ ಅದಕ್ಕೆ ಬೇಕಾದಂಥ ಸೂಕ್ತ ನಿರ್ಧಾರಗಳನ್ನ ಕೈಗೊಳ್ಳಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಪ್ರಮುಖ ಸ್ಥಳಗಳಲ್ಲಿ ಎಲ್ಲ ರೀತಿಯಂಥ ರಕ್ಷಣಾ ಕ್ರಮಕ್ಕೆ ಸೂಚನೆ ಕೊಡಲಾಗಿದೆ. ಹೈ ಅಲರ್ಟ್ ಇರುವಂತೆ ಅಧಿಕಾರಿಗಳಿಗೆ ಪ್ರಧಾನಿ ಕೂಡ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಸೆಕ್ರೆಟರಿ ಲೆವೆಲ್ಗಳ ಮೀಟಿಂಗ್ ಕೂಡ ಆಗಿದೆ. ಈ ಮೀಟಿಂಗ್ನಲ್ಲಿ ಅಗತ್ಯ ನೆರವುಗಳನ್ನು ನೀಡೋದಕ್ಕೆ ಶಸ್ತ್ರಾಸ್ತ್ರ ಸಂಗ್ರಹ ಒಂದು ಭಾಗ ಆದರೆ, ಮೆಡಿಸಿನ್ ಸಪ್ಲೈ ಇರ್ಬೋದು, ಫುಡ್ ಸಪ್ಲೈ ಇರ್ಬೋದು, ಅದೇ ರೀತಿ ಸಂಚಾರ ವ್ಯವಸ್ಥೆಗೆ ಏನಾದರೂ ತೊಂದರೆ ಇದೆ ಅದಕ್ಕೆ ಬೇಕಾದಂಥ ನೆರವುಗಳು, ಪರ್ಯಾಯ ವ್ಯವಸ್ಥೆಗಳು, ಇದೆಲ್ಲದರ ಬಗ್ಗೆ ಗಮನ ಹರಿಸಿ ಅನ್ನುವಂಥ ಸೂಚನೆ ಕೂಡ ನೀಡಲಾಗಿದೆ. ತತ್ಕ್ಷಣಕ್ಕೆ ನೀವೇ ನಿರ್ಧಾರ ಮಾಡಬೇಕು, ಹೈ ಆರ್ಡರ್ಸ್ಗಳ ಬಗ್ಗೆ ಕಾಯಬಾರ್ದು ಅನ್ನುವಂಥ ಮಾತನ್ನು ಕೂಡ ಸೂಚನೆ ಕೊಡಲಾಗಿದೆ. ಒಟ್ಟಿನಲ್ಲಿ ಇವತ್ತಿನ ಸಭೆ ಅತ್ಯಂತ ಪ್ರಮುಖವಾಗಿದೆ. CDSಗಳ ಸಭೆ ಕೂಡ ಇದೆ. CDS ಜೊತೆಗೆ ಮೂರೂ ಸೇನೆಗಳ ಮುಖ್ಯಸ್ಥರಿರ್ತಾರೆ. ಗಿರೀಶ್, ಈ ಒಂದು ಸಭೆ ಎಷ್ಟು ಪ್ರಮುಖವಾಗಿದೆ? ಯಾಕೆಂದರೆ ನಾವು ಬರೀ ಅಟ್ಯಾಕ್ ಬಗ್ಗೆ ಮಾತಾಡ್ತೀವಿ. ವಾರ್ ಸಿಚುವೇಷನ್ಸಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಅಂದರೆ ಮೂರೂ ಸೇನೆಗಳ ನಡುವೆ ಒಂದು ಕೋರ್ಡಿನೇಷನ್ಸ್. ನಾವು ಇದುವರೆಗೂ ಕೂಡ ನೇವಿನ ಯೂಸ್ ಮಾಡಿಲ್ಲ, ಪೂರ್ಣ ಪ್ರಮಾಣದಲ್ಲಿ ನೇವಿ ನಮ್ದು ಇನ್ನೂ ಯೂಸ್ ಆಗಿಲ್ಲ. ಇವತ್ತಿನ ಸಭೆಯಲ್ಲಿ ಸ್ಟ್ರಾಟಜಿಕಲಿ ಏನು ಚರ್ಚೆ ಆಗುವಂಥ ಸಾಧ್ಯ ಇರುತ್ತೆ? ವಾಟ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ದಿಸ್ ಮೀಟಿಂಗ್? ಫಸ್ಟ್ ಡಿಪ್ಲೊಮ್ಯಾಟಿಕ್ ಚರ್ಚೆ ಆಗುತ್ತೆ. ಅಂದರೆ ಬೇರೆ